ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಮಧು ಸ್ಟಡಿ ಅಡ್ಡ ಯೂಟ್ಯೂಬ್ ಚಾನಲ್. ನೀವು ಇಂಗ್ಲೀಷ್ನಲ್ಲಿ ಮಾತನಾಡಿದಾಗ ಯಾರಾದರೂ ನಕ್ಕಿದ್ದಾರೆಯೇ ಅಂಥವರಿಗೆ ಮೊದಲು ಈ ವಿಡಿಯೋವನ್ನು ತೋರಿಸಿ ಸ್ನೇಹಿತರೆ, ಏಕೆಂದರೆ ಇಂಗ್ಲೆಂಡ್ನಲ್ಲಿಯೂ ಸಹ ಇಂಗ್ಲೀಷನ್ನು ಪರ್ಫೆಕ್ಟಾಗಿ ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಸ್ನೇಹಿತರೆ, ಸ್ಪೋಕನ್ ಇಂಗ್ಲೀಷ್ ಅಂಡ್ ಬ್ರೋಕನ್ ಇಂಗ್ಲೀಷ್ನ ಸಂಪೂರ್ಣ ಸಮರಿ ಈ PDF-ನಲ್ಲಿದೆ. ನಾನು ಈ PDF ನೀವು ಡೈರೆಕ್ಟ್ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟ್ ಬರೆಯೋಕ್ಕೆ ಹೋಗಬೇಡಿ. ಇದನ್ನು ನಾವು ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದೇನೆ. ಹೇಗೆ ಬರೆಯಬೇಕೆಂಬುದನ್ನು ಇದರಲ್ಲಿ ನಾನು ತಿಳಿಸಿಕೊಡ್ತಾ ಇರ್ತೇನೆ ನಿಮಗೆ. ನೋಡಲ್ಲಿ ಜಾರ್ಜ್ ಬರ್ನಾಲ್ಡ್ ಶಾವ್ ಇಂಟ್ರೊಡಕ್ಷನ್. ಈ ಇಂಟ್ರೊಡಕ್ಷನ್ ಅಂತೂ ನಿಮ್ಮ ಕೆಳಗೆ 3, 4, 5 ಸೆಂಟೆನ್ಸ್ ಇದೆಯಲ್ಲ, ಇದನ್ನು ನೀವು ಇಂಟ್ರೊಡಕ್ಷನ್ ಆಗಿ ಬರೆಯಬೇಕಾಗುತ್ತದೆ. ಜಾರ್ಜ್ ಬರ್ನಾಲ್ಡ್ ಶಾವ್ ವಾಸ್ ಅ ಗ್ರೇಟ್ ಇಂಗ್ಲಿಷ್ ರೈಟರ್ ಆ್ಯಂಡ್ ಸ್ಪೀಕರ್. ಇವರೊಬ್ಬ ಇಂಗ್ಲಿಷ್ನ ಅತ್ಯಂತ ಪ್ರಭಾವಶಾಲಿ ಭಾಷಣಕಾರ ಮತ್ತು ರೈಟರ್ ಆಗಿರುತ್ತಾರೆ. ಹೀಗೆ ಟಾಲ್ ಕಾಲ್ಡ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಬ್ರೋಕನ್ ಇಂಗ್ಲಿಷ್ ಇನ್ 1927 1927ರಲ್ಲಿ ಒಂದು ಅದ್ಭುತ ಭಾಷಣ ಮಾಡ್ತಾರೆ ಸ್ನೇಹಿತರೆ. ಅದನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಸ್ಪೋಕನ್ ಇಂಗ್ಲಿಷ್ ಆ್ಯಂಡ್ ಬ್ರೋಕನ್ ಇಂಗ್ಲಿಷ್ ಅಂತೂ ನಾವು ಅದಕ್ಕೆ ಕರಿತೇವೆ. ಇಟ್ ವಾಸ್ ಅ ಮೀಟ್ ಫಾರ್ ಪೀಪಲ್ ಲರ್ನಿಂಗ್ ಇಂಗ್ಲಿಷ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್. ಹಿ ವಾಂಟೆಡ್ ಟು ಶೋ ದ್ಯಾಟ್ ದೇರ್ ಈಸ್ ನೋ ಪರ್ಫೆಕ್ಟ್ ಇಂಗ್ಲಿಷ್. ಹಿ ಈಸ್ ಅ ಟಾಲ್ ಪಾಸ್ ಅ ಫನ್ನಿ ಸಿಂಪಲ್ ಆ್ಯಂಡ್ ಫುಲ್ ಆಫ್ ಗುಡ್ ಅಡ್ವೈಸ್. ಇದನ್ನು ನೀವೆಲ್ಲವನ್ನು ನೋಡಿಕೊಳ್ಳಬೇಕಾಗುತ್ತದೆ. ಶಾವ್ ಸೆಡ್ ದ ಪರ್ಫೆಕ್ಟ್ ಇಂಗ್ಲಿಷ್ ಡಸ್ ನಾಟ್ ಎಕ್ಸಿಸ್ಟ್ಸ್. ಪೀಪಲ್ ಫ್ರಮ್ ಡಿಫರೆಂಟ್ ಏರಿಯಾಸ್ ಸ್ಪೀಕ್ ಇನ್ ಡಿಫರೆಂಟ್ ವೇಸ್. ಈಚ್ ಪರ್ಸನ್ ಹ್ಯಾಸ್ ದೇರ್ ಓನ್ accent and style, so no one can say their English is the best. Always of speaking are correct if they express meaning. ಈಗ ಒಂದೊಂದು ಸೆಂಟೆನ್ಸ್ನ ಅರ್ಥ ಹೇಳ್ತೇನೆ ನೋಡಿ. ಶಾ ಸೆಡ್ ದ್ಯಾಟ್ ಪರ್ಫೆಕ್ಟ್ ಇಂಗ್ಲಿಷ್ ಡಸ್ ನಾಟ್ ಎಕ್ಸಿಸ್ಟ್ಸ್ ಅಂದರೆ ಅವನು ಮಾತನಾಡಿದ ಇಂಗ್ಲಿಷ್ನೇ ಪರ್ಫೆಕ್ಟ್ ಇಂಗ್ಲಿಷ್ ಎಂದು ಹೇಳಲು ಸಾಧ್ಯವಾಗಲ್ಲ ಸ್ನೇಹಿತರೆ, ಅಥವಾ ಈ ರೀತಿಯಾದ ಇಂಗ್ಲಿಷ್ನೇ ಪರಿಪೂರ್ಣ ಅಥವಾ ಪರ್ಫೆಕ್ಟ್ ಇಂಗ್ಲಿಷ್ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ. ಬೇರೆ ಬೇರೆ ಏರಿಯಾಗಳಲ್ಲಿರುವ ಜನರು ಬೇರೆ ಬೇರೆ ರೀತಿಯಾಗಿ ಮಾತನಾಡುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ವೈಯಕ್ತಿಕ ಸ್ಟೈಲ್ ಅಥವಾ ಪ್ರೊನೌನ್ಸಿಯೇಷನ್ ಅಥವಾ ಉಚ್ಚಾರಣೆಯನ್ನು ಪ್ರತಿಯೊಬ್ಬ ವ್ಯಕ್ತಿ ತನ್ನದೇ ಆದ ಉಚ್ಚಾರಣೆಯನ್ನು ಹೊಂದಿರುತ್ತಾನೆ. ಸೊ ನೋ ಒನ್ ಕ್ಯಾನ್ ಸೇ ಅಂದರೆ ಯಾರೋ ಒಬ್ಬ ವ್ಯಕ್ತಿ ಮಾತನಾಡಿದ್ದನ್ನೇ ಯಾರೋ ಇನ್ನೊಬ್ಬ ವ್ಯಕ್ತಿಯು ಮಾತನಾಡಿದ್ದನ್ನೇ ಇನ್ನೊಬ್ಬ ವ್ಯಕ್ತಿಯು ಅವನು ಮಾತನಾಡಿದ್ದೇ ಸರಿ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಸ್ನೇಹಿತರೆ. ಅಥವಾ ಸರಳವಾಗಿ ನಿಮಗೆ ಹೇಳೋದಾದರೆ, ಒಬ್ಬ ವ್ಯಕ್ತಿ ಮಾತನಾಡ್ತಾನೆ ತಿಳಿರಿ, ನಂದೇ ಸರಿಯಾದ ಭಾಷಣ ಅಥವಾ ನಂದೇ ಸರಿಯಾದ ಮಾತುಗಾರಿಕೆ ನಂದೇ ಸರಿಯಾಗಿದೆ ಎಂದು ಒಬ್ಬ ವ್ಯಕ್ತಿ ಮಾತನಾಡುತ್ತಾನೆ ಎಂದು ನೀವು ಅಂದುಕೊಳ್ಳಿ. ಇನ್ನೊಬ್ಬ ವ್ಯಕ್ತಿಯು ಅವನು ಮಾತನಾಡಿದ್ದ ಮಾತೇ ಸರಿ ಅಥವಾ ಅವನು ಮಾತನಾಡಿದ್ದ ಇಂಗ್ಲಿಷ್ ಸರಿ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ. ಆಲ್ವೇಸ್ ಆಫ್ ಸ್ಪೀಕಿಂಗ್ ಅಂದರೆ ಅವನು ಹೇಗೆ ಮಾತನಾಡಿದರೂ ನಡೆಯುತ್ತದೆ. ಯಾವಾಗ ಅವನ ಮಾತು ಸರಿಯಾದ ಅರ್ಥವನ್ನು ನೀಡುತ್ತದೆಯೋ ಆವಾಗ ಮಾತ್ರ ಅವನ ಮಾತು ಅಥವಾ ಅವನ ಭಾಷೆ ಸರಿ ಎಂದು ನಾವು ಅರ್ಥ ಮಾಡಿಕೊಳ್ಳಬಹುದು. ನಾನು ಹೇಳೋವರೆಗೂ ನಿಮಗೆ ಸ್ವಲ್ಪ ಗೊಂದಲಮಯ ಅನಿಸುತ್ತಾ ಇದ್ದರೆ ಸ್ನೇಹಿತರೆ, ಈ PDF-ನ ಕೆಳಗೆ ಕನ್ನಡ ಟ್ರಾನ್ಸ್ಲೇಷನ್ ಸಹ ಮಾಡಿ ನೀಡಿದ್ದೇನೆ, ಅದನ್ನು ನೀವು ನೋಡಬಹುದು. ಮೊದಲು ನೀವು ಹೇಗೆ ಬರೆಯಬೇಕೆಂದು ನಾನು ಈಗ ಹೇಳ್ತಾ ಇರ್ತೇನೆ ನೋಡಿ. ಇದೆಲ್ಲ ಎಕ್ಸ್ಪ್ಲೇಷನ್ ಆಗ್ತಾ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತಾ ಇದೆ ಸ್ನೇಹಿತರೆ. ಅದಕ್ಕೆ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೇನೆ ನೋಡಿ. ಈಗ ಕೇವಲ ಏನು ಪಾಯಿಂಟ್ ಇದೆಯಲ್ಲ, ಜಾರ್ಜ್ ಬರ್ನಾರ್ಡ್ ಶಾವ್ ಅಂತ ಇಂಟ್ರೊಡಕ್ಷನ್ ಅಂತ ನಾನು ಈ ರೀತಿಯಾಗಿ ಬರೀಲಿಕ್ಕೆ ಹೋಗಬಾರ್ದು. ನೀವು ಇಂಟ್ರೊಡಕ್ಷನ್ ಅಂತ ಹಾಕಿ ಇದನ್ನು 5 ಲೈನ್ ಎಕ್ಸ್ಪ್ರೆಷನ್ ಅಂತ ಬರೀತೀರಿ, ಅದು ಸರಿಯಾಗಿದೆ, ಅದನ್ನು ಮಾತ್ರ ಬರೀರಿ. ಈ 2ನೇ ಪಾಯಿಂಟ್, 3ನೇ ಪಾಯಿಂಟ್, 4ನೇ ಪಾಯಿಂಟ್ ಈ ರೀತಿ ಪಾಯಿಂಟನ್ನು ಹಾಕಬೇಡಿ. ಅಥವಾ ನೋ ಪರ್ಫೆಕ್ಟ್ ಇಂಗ್ಲಿಷ್ ಎಕ್ಸಿಸ್ಟ್ಸ್ ಈ ಲೈನನ್ನು ಸಹ ಹಾಕಲಿಕ್ಕೆ ಹೋಗಬಾರ್ದು. ಈ ಲೈನ್ನ ಕೆಳಗೆ 5 ಸೆಂಟೆನ್ಸ್ ಇದೆ ಅಲ್ವಾ ಸ್ನೇಹಿತರೆ, ಇದನ್ನು ನೀವು ಎಕ್ಸ್ಪ್ರೆಷನ್ ಆಗಿ ಬರೆಯಬೇಕಾಗುತ್ತದೆ. ನಾನು ಇಲ್ಲಿ ಹೇಗೆ ಬರೆದಿದ್ದೇನೋ ನೀವು ಎಕ್ಸಾಮ್ನಲ್ಲಿ ಅದೇ ರೀತಿ ಬರೆಯಲಿಕ್ಕೆ ಹೋಗಬಾರ್ದು. ನಾನು ಹೇಳ್ತಾ ಇದ್ದೇನೆ, ಈ 2 ಪಾಯಿಂಟ್ಗಳ ಎಕ್ಸ್ಪ್ಲೇಷನ್ ಅನ್ನು ಕೂಡಿಸಿ ಒಂದು ದೊಡ್ಡ ಪ್ಯಾರಾ ಆಗಿ ನೀವು ಬರೆಯಬೇಕು. ಅಥವಾ ನಿಮಗೆ ನೆನಪಿದ್ದರೆ 2 ಪ್ಯಾರಾ ಅಥವಾ 3 ಪ್ಯಾರಾಗಳ ಎಕ್ಸ್ಪ್ಲೇಷನ್, 2 ಪಾಯಿಂಟ್ಗಳ ಎಕ್ಸ್ಪ್ರೆಷನ್ ಅನ್ನು ನೀವು ಒಂದು ದೊಡ್ಡ ಪ್ಯಾರಾ ರೀತಿಯಾಗಿ ಬರೆದರೂ ಸಹ ನಡೆಯುತ್ತದೆ. ಒಟ್ಟು ಪೇಜ್ನಲ್ಲಿ ಅದು ಯುನಿಕ್ ಆಗಿ ಕಾಣಬೇಕು. ನೀವು ಇಂಟ್ರೊಡಕ್ಷನ್ ಅನ್ನು ಕಂಪಲ್ಸರಿಯಾಗಿ ಹಾಕಬೇಕಾಗುತ್ತದೆ ಸ್ನೇಹಿತರೆ. ಇನ್ನು ನಾನು ಈ ಒಂದು ವಿಡಿಯೋಗೆ ಈ ಒಂದು PDF-ನಲ್ಲಿ 15 ಪಾಯಿಂಟ್ಗಳನ್ನು ನೀಡಿದ್ದೇನೆ ಸ್ನೇಹಿತರೆ. ಅದಕ್ಕೆ ನೀವು ಕಾರಣಗಳೇನು ಎಂದು ಕೇಳಿದರೆ, ನೀವು ನೋಡಿದರೆ ಹಿಂದಿನ ವಿಡಿಯೋಗಳಲ್ಲಿ ನಾನು 10 ಪಾಯಿಂಟ್ಗಳನ್ನು ಮಾತ್ರ ನೀಡುತ್ತಾ ಇದ್ದೆ. 10 ಪಾಯಿಂಟ್ ಅಥವಾ ಮತ್ತು 10 ಪಾಯಿಂಟ್ ಮತ್ತು 3ರಿಂದ 4 ಲೈನ್ಗಳ ಎಕ್ಸ್ಪ್ರೆಷನ್ ಅನ್ನು ನೀಡುತ್ತಾ ಇದ್ದೆ. ಆದರೆ ಅದಕ್ಕೆ 15 ಪಾಯಿಂಟ್ಗಳು ಮತ್ತು 5 ಲೈನ್ ಎಕ್ಸ್ಪ್ರೆಷನ್ ಇದಕ್ಕೆ ನೀಡುತ್ತಾ ಇದ್ದೇನೆ ಎಂದರೆ,
ನಾನು 10 ಪಾಯಿಂಟ್‌ಗಳನ್ನು ನೀಡಿದಾಗ ಅದರಲ್ಲಿ ಜನರು ಕೇವಲ 6, 7, 8ಗಳನ್ನು ಮಾತ್ರ ಪಾಯಿಂಟ್‌ಗಳನ್ನು ನೆನಪಿಟ್ಟುಕೊಳ್ಳುತ್ತಿದ್ದರು. ಮತ್ತು 4 ಲೈನಿನ ಎಕ್ಸ್‌ಪ್ರೆಷನ್ ನೀಡಿದಾಗ ಅದರಲ್ಲಿ ಕೇವಲ 3, 2 ಲೈನ್ ಎಕ್ಸ್‌ಪ್ರೆಷನ್ ಅನ್ನು ಮಾತ್ರ ನೆನಪಿಟ್ಟುಕೊಳ್ಳುತ್ತಿದ್ದರು. ಆದ್ದರಿಂದ ಅವರ ಆನ್ಸರ್ ತುಂಬ ಅಂದರೆ ತುಂಬ ಶಾರ್ಟ್ ಆಗಿ ಬಿಡುತ್ತಿತ್ತು. ಮಾರ್ಕ್ಸ್‌ಗಳು ಸಹ ಸರಿಯಾಗಿ ಬರ್ತಾ ಇದ್ದಿದ್ದಿಲ್ಲ. ಆದ್ದರಿಂದ 15 ಪಾಯಿಂಟ್‌ಗಳನ್ನು ನೀಡಿದ್ದೇನೆ ಮತ್ತು 5 ಲೈನ್ ಎಕ್ಸ್‌ಪ್ರೆಷನ್ ನೀಡಿದ್ದೇನೆ. ಇದರಿಂದ ನಿಮಗೆ ಏನು ಹೆಲ್ಪ್‌ಫುಲ್ ಆಗುತ್ತದೆ ಎಂದರೆ 15 ಪಾಯಿಂಟ್‌ಗಳ ಎಕ್ಸ್‌ಪ್ರೆಷನ್ ಅನ್ನು ಸಹ ನೆನಪಿಟ್ಟುಕೊಳ್ಳಲು ನೀವು ಪ್ರಯತ್ನಿಸಿ. ಅಂದಾಗ ಮಾತ್ರ ನೀವು 10 ಪಾಯಿಂಟ್‌ಗಳ ಎಕ್ಸ್‌ಪ್ರೆಷನ್ ಅನ್ನು ಸರಿಯಾಗಿ ನೆನಪಿಟ್ಟುಕೊಳ್ಳುತ್ತೀರಾ. ಮತ್ತು 5 ಸೆಂಟೆನ್ಸ್ ಎಕ್ಸ್‌ಪ್ರೆಷನ್ ಇದೆ ಅಲ್ವಾ, ಅದನ್ನು ಸಹ ನೆನಪಿಟ್ಟುಕೊಳ್ಳಿ. ಅದರಲ್ಲಿ 5 ಲೈನಲ್ಲಿ ನೀವು ಕನಿಷ್ಠ ಪಕ್ಷ 4 ಸೆಂಟೆನ್ಸ್ ಆದರೂ ನಿಮಗೆ ಉಳಿದೇ ಉಳಿಯುತ್ತದೆ. ಇದರಿಂದ ನಿಮ್ಮ ಆನ್ಸರ್ ಸಹ ಸರಿಯಾಗುತ್ತದೆ ಮತ್ತು ಹೆಚ್ಚಿನ ಅಂಕಗಳನ್ನು ಸಹ ಗಳಿಸುತ್ತೀರಾ. ನೆನಪುಳಿದರೆ 15 ಪಾಯಿಂಟ್‌ಗಳನ್ನು ನೆನಪಿಡಿ ಮತ್ತು 5 ಸೆಂಟೆನ್ಸ್‌ಗಳನ್ನು ಸಹ ನೆನಪಿಡಿ. ನಿಮಗೆ ಹೆಚ್ಚು ಅಂಕ ಗಳಿಸಲು ಸಹಾಯಕವಾಗುತ್ತದೆ. ಈ PDF ಬೇಕಂದ್ರೆ ಈ PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್‌ನಲ್ಲಿ ನೀಡಿರುತ್ತೇನೆ. ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಈ PDFನ ಕೆಳಗೆ ಕನ್ನಡ ಎಕ್ಸ್‌ಪ್ಲೇಷನ್ ಸಹ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಕನ್ನಡ ಎಕ್ಸ್‌ಪ್ರೆಷನ್ ಇದೆ ಅಲ್ವಾ, ಇದನ್ನು ಸಹ ಇದೆ, ನೀವು ನೋಡಬಹುದು. ಧನ್ಯವಾದಗಳು.